ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಏನಪ್ಪ ಇವತ್ತು ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನಮ್ಮನೆ ದೇವ್ರ ಮನೆ ನನ್ನ ಪೂಜೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಏನಪ್ಪ ಇವತ್ತು ಪೂಜೆ ವಿಶೇಷ, ಇವತ್ತು ಗುರುವಾರ, ರಾಯರ ಪೂಜೆನೂ ಮಾಡ್ತೀನಿ ಮತ್ತು ವಾರಗಳಲ್ಲಿ ನಾನು ಶಿವನ ಪೂಜೆನೂ ಮಾಡ್ತೀನಿ, ಶಿವಂಗೆ ಅಭಿಷೇಕ ಕೂಡ ಮಾಡ್ತೀನಿ. ಅದನ್ನೆಲ್ಲ ನಿಮ್ಮ ಮುಂದೆ ತೋರಿಸ್ಬೇಕು ಅನ್ನೋದೇ ನನ್ನೊಂದು ಆಸೆ. ನಾನು ತೋರಿಸ್ಬಾರ್ದು ಅನ್ನೋ ಥರನೇ ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ಇದ್ದೆ. ನನ್ನ ತಂಗಿ ಇರಲಿ ತೋರಿಸು ಏನಾಗುತ್ತೆ ಅಂತ ಅಂದ್ಲು. ಸೊ ಹಂಗಾಗಿ ನಾನಿವತ್ತು ನಾನು ಮಾಡೋ ಪೂಜೆ ವಿಧಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ದೇವ ಮನೆ. ನೀವು ಇದನ್ನು ನೋಡಿರ್ಬೋದು. ಅದು ಪೇರ್ಲಕ್ಷ್ಮಿನ ನಾನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಇದು ನನ್ನ ರಾಯರದು ವಿಗ್ರಹ. ಇದು ಬಂದು ಬೃಂದಾವನ ಬಂದು ನನ್ನ ಮಂತ್ರಾಲಯದಲ್ಲಿ ಇಷ್ಟಪಟ್ಟು ತಗೊಂಡಿದ್ದು. ಇದು ಮೈಸೂರಲ್ಲಿ. ಇದು ನೋಡ್ತಾ ಇರ್ಬೋದು. ನಾನು ಶಿರ್ಡಿಗೆ ಹೋದಾಗ ನಾನು ಶಿರ್ಡಿಯಿಂದ ಈ ವಿಗ್ರಹನ ನಾನು ಅಲ್ಲಿಂದ ತಗೊಂಡು ಬಂದೆ. ಇಲ್ಲಿ ನಮ್ಮ ಶಿವಪ್ಪ ಬರ್ತಾನೆ, ವೆಯ್ಟ್ ಮಾಡಿ. ನಾನು ಹೆಂಗೆ ಅಭಿಷೇಕ ಮಾಡ್ತೀನಿ ಏನು ಅಂತೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಇವಾಗ ಎಲ್ಲ ಪ್ರಿಪ್ರೇಷನು ಮಾಡ್ಕೊಂಡಿದ್ದೀನಿ. ಪಂಚಾರತಿಗೆ, ಆರತಿಗೆ ಎಲ್ಲ ಥರದ್ದು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಬಿಟ್ಟು ಇನ್ನು ಅಭಿಷೇಕ ಬೇಕು. ಅಭಿಷೇಕ ಸ್ಟಾರ್ಟ್ ಮಾಡ್ತಾ ಸ್ವಲ್ಪನೇ ನಿಮಗೆ ವೀಡಿಯೋಗಳನ್ನ ನಾನು ತೋರಿಸ್ತಾ ಇರ್ತೀನಿ. ಇದು ನನ್ನ ಶಿವಪ್ಪ ದೇವ್ರ ಮನೆಯಲ್ಲಿದ್ದಿದ್ದು. ಈಗ ಅಭಿಷೇಕ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೆಗ್ದಿದ್ದೀನಿ. ಈಗ ಅಭಿಷೇಕ ಸ್ಟಾರ್ಟ್ ಮಾಡಬೇಕು. ಮಾಡಿದ ತಕ್ಷಣ ತೋರಿಸ್ತೀನಿ. ನಾನಿಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಗೊತ್ತಾ? ಇದರಲ್ಲಿ ಬಾಳೆಹಣ್ಣು, ಗೋಡಂಬಿ ಮತ್ತು ದ್ರಾಕ್ಷಿ, ಖರ್ಜೂರ, ಬೇಕು ಅಂದರೆ ಬಾದಾಮಿನೂ ಎತ್ಕೋಬೋದು. ಸದ್ಯಕ್ಕೆ ನಾನು ಎತ್ಕೊಂಡಿಲ್ಲ. ಮತ್ತು ಇದು ಹಾಲು ಎತ್ಕೊಂಡಿದ್ದೀನಿ. ಮತ್ತು ಇದು ಜೇನುತುಪ್ಪ, ಇದು ಸಕ್ಕರೆ, ಇದು ಮಾಮೂಲಿ ತುಪ್ಪ, ಇದು ಎಳ್ನೀರು. ಆ್ಯಕ್ಚುಲಿ ನಾನು ಮೊಸರು ಹಾಕಬೇಕಾಗಿತ್ತು, ಮೊಸರು ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದು ಬಂದು ಮಾಮೂಲಿ ಅಭಿಷೇಕಕ್ಕೆ ನೀರು. ಇದಕ್ಕೆ ನಾನು ಗಂಗೆ ಪೂಜೆ ಮಾಡಿಕೊಂಡು ಆಮೇಲೆ ನಾನು ದೇವ್ರಿಗೆ ಹಾಕ್ತೀನಿ. ಮೊದಲೇ ಎಲ್ಲ ನಾನು ವಾಶ್ ಮಾಡಿ ಅದನ್ನು ಕ್ಲೀನಾಗಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ಹಾಲಲ್ಲಿ ಎಲ್ಲದರಲ್ಲೂ ನಾನು ಪಂಚಾಮೃತದಲ್ಲಿ ನಾನು ಅಭಿಷೇಕ ಮಾಡೋದ್ರಿಂದ ಸೊ ಅದನ್ನೆಲ್ಲ ನಾನು ಸ್ಟೋರ್ ಮಾಡಿ ಇನ್ನೊಂದು ಬಟ್ಲಲ್ಲಿ ಎತ್ತಿಟ್ಕೊಬೇಕಾಗಿತ್ತು. ಸೊ ಅದಕ್ಕೆ ಈಗ ನೀರಿಗೆ ಫಸ್ಟು ಅರಿಶಿನ, ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆ ಮತ್ತು ಹೂವು ಎಲ್ಲನೂ ಹಾಕಿ ನಾನು ಪೂಜೆ ಮಾಡ್ತೀನಿ. ಯಾಕೆ ಅಂದರೆ ಫಸ್ಟು ನಾವು ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ ಅದಕ್ಕೆ ಫಸ್ಟು ನಾವು ಪೂಜೆ ಮಾಡಿ ಆಮೇಲೆ ಹಾಕಬೇಕು. ಮೊದಲು ಫಸ್ಟು ಗಣೇಶನಿಗೆ ಹಾಕಿ ಆಮೇಲೆ ಶಿವಲಿಂಗಕ್ಕೆ ನಾನು ಹಾಕ್ತಾಯಿದ್ದೀನಿ. ಫಸ್ಟು ಎಳ್ನೀರನ್ನ ಹಾಕ್ಕೊಂಡೆ ಆ್ಯಕ್ಚುಲಿ. ಅದಾದಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಆದಮೇಲೆ ನಾವು ಗಂಧದ ಕಡ್ಡಿಯಿಂದ ಇದು ಮಾಡಬೇಕು. ಪ್ರತಿಯೊಂದು ನಾವು ದೇವರಿಗೆ ಅರ್ಪಿಸ್ಬೇಕಾದ್ರೆ ಫಸ್ಟು ಹಾಕಿ ಗಂಧದ ಕಡ್ಡಿ ಹಾಕಿ ಪೂಜೆ ಮಾಡ್ಕೊಬೇಕು. ಈಗ ಸಕ್ಕರೆ ಹಾಕಿ ಮತ್ತೆ ಪೂಜೆ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಜೇನುತುಪ್ಪ ಹಾಕಿ ತಿರ್ಗಾ ಮತ್ತೆ ಗಂಧದ ಕಡ್ಡಿನಲ್ಲಿ ಪೂಜೆ ಮಾಡಿ ಮತ್ತೆ ತಿರ್ಗಾ ನಾನೇನು ಹಚ್ಚಿಟ್ಕೊಂಡಿದ್ದೆ ಎಲ್ಲ ಥರದ್ದು ಬಾಳೆಹಣ್ಣು, ಇದು ಏನು ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ನಮಗೇನು ನಮ್ಗೆ ಅನುಕೂಲವಾಗಂಥದ್ದು ಹಣ್ಣುಗಳು ಯಾವುದ್ಯಾವ್ದು ಇರುತ್ತೆ ಸೊ ಆ ಥರದ್ದೆಲ್ಲ ಹಣ್ಣುಗಳ್ನು ತೊಗೋಬೋದು. ನನಗೆ ಸ್ಪೆಸಿಫಿಕ್ಕಾಗಿ ಇದೇ ತೊಗೋಬೇಕು ಅಂತ ಏನಿಲ್ಲ. ಕೆಲವೊಂದು ಟೈಮ್ ನನ್ನ ಹತ್ರ ಏನೂ ಇಲ್ಲ ಅಂದರೂ ಬರೀ ಬಾಳೆಹಣ್ಣು ಹಾಕ್ಬಿಟ್ಟೆ ನಾನು ಅಭಿಷೇಕ ಮಾಡಿರ್ತೀನಿ. ಇಲ್ಲ ನಮಗೆ ಯಾವುದೋ ಥರದ್ದು ನಮಗೆ ಸೇಬು ಯಾವ ಹಣ್ಣು ಸಿಕ್ಕಿದ್ರೂ ಶಿವಂಗೆ ಅದನ್ನು ಹಾಕ್ಬೋದು, ಇಂಥದ್ದೇ ಹಾಕ್ಬೋದು ಅಂತ ಏನಿಲ್ಲ. ಅದಾದಮೇಲೆ ನಾನು ಹಾಲು ಹಾಕಿ ಲಾಸ್ಟಲ್ಲಿ ಅಭಿಷೇಕನ ಮಾಡ್ಕೊತೀನಿ. ಲಾಸ್ಟಲ್ಲಿ ಅಭಿಷೇಕ ಆದಮೇಲೆ ತಿರ್ಗಾ ಮತ್ತೆ ಅದನ್ನು ಗಂಧದ ಕಡ್ಡಿನಲ್ಲಿ ಬೆಳಗ್ಬಿಟ್ಟು ಲಾಸ್ಟ್ ಫೈನಲ್ ಇದು ಈಗ ಪಂಚಾಮೃತ ಈಗ ಇದ್ದಿದ್ದರೆ ಮೊಸರು ಕೂಡ ಆ್ಯಡ್ ಮಾಡ್ಕೊಬೇಕಾಗಿತ್ತು. ಈಗ ಎಲ್ಲ ತಟ್ಟೆಯಿಂದ ತೆಗ್ದು ಒಂದು ಕಡೆ ಅದನ್ನು ಸ್ಟೋರ್ ಮಾಡಿಕೊಂಡು ಮೊದಲಿಗೆ ಈಗ ಗಂಧಾಭಿಷೇಕ ಅಂತ ಅಂತಾರೆ ಇದಕ್ಕೆ. ನಾನೇನು ಮಾಡ್ತೀನಿ, ಫಸ್ಟು ಅರಿಶಿನ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದೇ ನೀರಿಗೇ ಮತ್ತೆ ಅರಿಶಿನ ಜಾಸ್ತಿ ಹಾಕ್ಕೊಂಡು ಅದರಿಂದ ಅಭಿಷೇಕ ಮಾಡ್ತಾಯಿದ್ದೀನಿ. ಅದಾದಮೇಲೆ
ಕುಂಕುಮ ಸೇಮ್ ಅದೇ ಮೆಥಡಲ್ಲೇ ತಿರ್ಗಾ ಮತ್ತೆ ಕುಂಕುಮ ಹಾಕಿ ಕುಂಕುಮದ ನೀರಲ್ಲೇ ಮತ್ತೆ ದೇವರಿಗೆ ಅಭಿಷೇಕ ಮಾಡ್ತೀನಿ. ಎಲ್ಲ ದೇವರಿಗೂ ಅಲ್ಲಿ ಏನೇನು ಇಟ್ಟಿದ್ದೀನಿ ಎಲ್ಲ ದೇವರಿಗೂ ಒಂದು ಕಡೆಯಿಂದ ಫಸ್ಟು ಗಣೇಶನಿಗೆ ಅರ್ಪಿಸಿ, ಆಮೇಲೆ ಲಿಂಗ, ಆಮೇಲೆ ಏನು ಇರುತ್ತೆ ಇದಕ್ಕೆ ಮತ್ತೆ ಹಾಕ್ತೀನಿ. ಈಗ ಗಂಧ ಹಾಕ್ತಾಯಿದ್ದೀನಿ. ಗಂಧ ಹಾಕ್ಬಿಟ್ಟು ಮತ್ತೆ ಗಂಧದ ನೀರಲ್ಲೂ ಹಾಕಿ ತಿರ್ಗಾ ಮತ್ತೆ ಗಂಧದ ಕಡ್ಡಿ ಬೆಳಗ್ತೀನಿ ನಾನು. ಯಾಕಂದರೆ ಇದನ್ನು ಲಾಸ್ಟ್ವರೆಗೂ ನೋಡಿ, ಯಾಕಂದರೆ ಎಲ್ಲನೂ ಇನ್ ಡೀಟೇಲ್ಸಾಗಿ ತೋರಿಸಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ನನಗೇನು ಬರುತ್ತೋ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ನೀವು ಇದರಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ಪೂಜೆ ಮಾಡಿ ಗೊತ್ತಿರೋರಿಗೆ, ನನಗೆ ಗೊತ್ತಿಲ್ಲ, ನನಗೆ ಹೆಂಗೆ ದೇವರು ನನಗೆ ಅನ್ನಿಸ್ತು, ನಾನು ಆ ಥರ ಇಲ್ಲಿ ಅಭಿಷೇಕನ ಮಾಡ್ತಾಯಿದ್ದೀನಿ. ಗಂಧ ಹಾಕಾದ್ಮೇಲೆ ನಮ್ಮ ಶಿವಲಿಂಗಕ್ಕೆ ನಾನು ಭಸ್ಮ ಅಂದರೆ ಮೀನ್ಸ್ ವಿಭೂತಿ ಹಾಕ್ತಾಯಿದ್ದೀನಿ. ವಿಭೂತಿ ಅಂದರೆ ಶಿವಂಗೆ ತುಂಬ ಪ್ರಿಯ. ಸೊ ಹಂಗಾಗಿ ವಿಭೂತಿ, ಗಂಧ ಎಲ್ಲ ಥರದ್ದು ನೀವು ನೋಡ್ತಾ ಇರ್ಬೋದು, ಅದನ್ನು ಹಾಕಿ ನೀರಲ್ಲಿ ನಾನು ಮತ್ತೆ ಅಭಿಷೇಕ ಅದನ್ನು ಮಾಡ್ತೀನಿ. ಅದಾದಮೇಲೆ ನಾನು ರೋಸ್ ವಾಟ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ರೋಸ್ ವಾಟ್ರನ್ನ ನಾನು ಇದಕ್ಕೆ ಹಾಕೊಬೋದು, ಬಟ್ ಹಾಕಿಲ್ಲ. ಇದೇನಪ್ಪ ಅಂದರೆ ಪುನುಗು, ಇದು ದೇವಿಗ ಅನ್ನೋ ಬ್ರ್ಯಾಂಡಿಂದ ನಾನು ಅದನ್ನು ದೇವರ ಅಭಿಷೇಕಕ್ಕೆ ಅಂತಲೇ ನಿಯಮವಾಗಿ ತರಿಸಿದ್ದೆ ಅದನ್ನು. ಅದು ತುಂಬ ಒಳ್ಳೆಯದು, ಯಾಕಂದರೆ ಅದನ್ನು ಹಾಕಿ ಅಭಿಷೇಕ ಮಾಡೋದ್ರಿಂದ ಶಿವಂಗೆ ಏನೋ ಪ್ರಿಯ ಆಗುತ್ತೆ ಅನ್ನೋದೊಂದು ಇದಿದೆ. ಈಗ ನಾನು ಹಾಕಿದ್ದು ಅದಕ್ಕೇನಂತಾರೆ, ಪುನುಗು ಥರನೇ ಸೇಮ್ ಅದು ಮೆಟೀರಿಯಲ್ಲು, ಜವಾದು ಅಂತ ಹೇಳ್ತಾರೆ ನೋಡಿ, ಅದನ್ನು ಹಾಕಿದೆ. ಅದಾದಮೇಲೆ ರುದ್ರಾಕ್ಷಿ ಹಿಟ್ಟು, ರುದ್ರಾಕ್ಷಿನ ಮೇಲಿಟ್ಟು ನಾನು ಮತ್ತೆ ಅಭಿಷೇಕ ಮಾಡಿದ್ದು. ಲಾಸ್ಟ್ಗೆ ಫೈನಲಾಗಿ ಎಲ್ಲ ಥರ ಆದಮೇಲೆ ನಮ್ಮ ಭಕ್ತ ಅನುಸಾರವಾಗಿ ಅರ್ಶಿನ ಕುಂಕುಮ ಇಟ್ಟು ನಾನು ಅಕ್ಷತೆ ಹಾಕಿ ಅದ್ರ ಮೇಲೆ ಹೂವು ಇಟ್ಟು ಗಂಧದ ಕಡ್ಡಿ ಬೆಳಗ್ತಾಯಿದ್ದೀನಿ. ಇದು ಬಂದು ಫೈನಲಾಗಿ ಆಗೋವಂಥದ್ದು. ಅದಾದಮೇಲೆ ನಾನು ಮತ್ತೆ ಅದನ್ನು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತೆ ಎಲ್ಲದಕ್ಕೂ ಗಂಧ, ಅರಿಶಿನ ಎಲ್ಲ ಥರದ್ದು ಏನೇನು ಅಲಂಕಾರ ಬೇಕು ಅದಕ್ಕೆ ಅಲಂಕಾರ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಶಿವಲಿಂಗ ಒಂದು ಮಾಡಿಲ್ಲ, ನಾನು ಅದನ್ನು ಮಾಡ್ತಾಯಿದ್ದೆ. ಈಗ ನೋಡಿ ಅದು 3 ಇದಾಕಿ ನಾನು ಒಂದೊಂದು ಸತಿಗೆ ಒಂದೊಂದು ಥರ ಹಣೆಗಿಡ್ತೀನಿ ಶಿವಂಗೆ. ಒಂದೇ ಥರವಾಗಿ ನಾನು ಯಾವಾಗಲೂ ರೆಗ್ಯುಲರಾಗಿ ಇಡಲ್ಲ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದರೆ ಅದು ಗಂಧದಲ್ಲಿ ನಾನು 3 ಎಳೆ ಎಳೆದಿದ್ದೆ. ಬಟ್ ಏನಂತಂದರೆ ಈಗ ಅದನ್ನು ವಿಭೂತಿನಲ್ಲಿ ಇಟ್ಟಿದ್ದೀನಿ. ಹಂಗೆ ಒಂದೊಂದು ಸತಿಗೆ ಒಂದೊಂದು. ಈಗ ಅದು ಎಲ್ಲ ನಿಮಗೆ ಓವರ್ ವ್ಯೂ ತೋರಿಸ್ತಾ ಇದ್ದೀನಿ. ನನ್ನದು ದೇವ್ರ ಮನೆಯಲ್ಲಿ ದಿನನಿತ್ಯ ಇದೇ ಥರನೇ ಪೂಜೆ ಆಗೋದು. ನಾನು ಹೇಗೆ ತೋರಿಸ್ತಾ ಇದ್ದೀನಿ ಸೊ ಅದೇ ಥರನೇ ಇರುತ್ತೆ. ಗುರುವಾರ, ಶನಿವಾರ, ಸೋಮವಾರ ರೆಗ್ಯುಲರಾಗಿ ಈ ಥರ ಪೂಜೆ ಅಂತೂ ನಮ್ಮ ಮನೇಲಿ ನಡೆಯುತ್ತೆ. ನಾನು ಆ್ಯಕ್ಚುಲಿ ಈ ಥರ ಎಲ್ಲ ಪೂಜೆ ಮಾಡಿದವಳೇ ಅಲ್ಲ. ಈಗೀಗ ನನಗೆ ಅದು ಪೂಜೆ ಮಾಡಬೇಕು ಆ ಥರ ಅಂತ ಅನ್ನಿಸ್ದಾಗ ಮಾಡಿಬಿಡ್ಬೇಕಲ್ವಾ. ಪೂಜೆ ಎಲ್ಲ ಮುಗೀತು. ಇದು ಮುಗ್ದಾದ್ಮೇಲೆ ನಾನು ಶಾಪ್ಗೆ ಹೊರಡಬೇಕು. ನಿಮಗೆ ಹೆಂಗೆ ಅನ್ನಿಸ್ತು ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಈಗ ಒಂದು 2 ಮಂತ್ಸ್ 3 ಮಂತ್ಸಿಂದ ನಾನು ಶಿವನ ಪೂಜೆ ಮಾಡ್ತಾ ಇರೋದು. ಮೊದಲೆಲ್ಲ ನಾನು ಪೂಜೆ ಮಾಡ್ತಾ ಇರಲಿಲ್ಲ, ಬರೀ ರಾಯರಿಗಷ್ಟೇ ನಾನು ಪೂಜೆ ಮಾಡ್ತಾಯಿದ್ದಿದ್ದು. ಅದ್ರ ಜೊತೆಗೆ ಇವಾಗ ಶಿವಗೋಸ್ಕರನೂ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿಗೆ ಅನ್ನಿಸ್ತು. ಮತ್ತು ನಾನು ಕಾಶಿಗೂ ಹೋಗಿದ್ದೆ. ಸೊ ಕಾಶಿಯಿಂದ ಬಂದಾದಮೇಲೆ ಸ್ವಲ್ಪ ಯಾಕೋ ಶಿವನ ಮೇಲೆ ಸೆಳೆತ, ಅವ್ರಿಗೆ ಪೂಜೆ ಮಾಡೋದು ಮತ್ತು ಅವ್ರಿಗೆ ಅಲಂಕಾರ ಮಾಡೋದು ಅವೆಲ್ಲ ನನಗೆ ತುಂಬ ಇಷ್ಟ ಆಯ್ತಾ ಹೋಯಿತು. ಸೊ ಹಂಗಾಗಿ ನಾನೇನು ಮಾಡಿದೆ, ಶಿವನ ಪೂಜೆನ ಅಭಿಷೇಕನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನೀವು ನೋಡ್ತಾ ಇದ್ದೀರಾ ಶಿವಲಿಂಗನ ನಾನು ಅದನ್ನು ಎಲ್ಲಿ ತರಿಸ್ಕೊಂಡೆ, ಯಾವ ಥರ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ತೀನಿ, ಎಲ್ಲಿಂದ ನಾನು ತಗೊಂಡೆ ಅದನ್ನು ಏನು ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಶಿವಭಕ್ತರು ಎಷ್ಟೋ ಜನ ಇರ್ತೀರಾ. ಇದರಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ, ಏನು ಸರಿ ಮಾಡಿದ್ದೀನಿ ಆ ಶಿವಂಗೆ ಗೊತ್ತು. ನನ್ನ ಮನಸ್ಸಿಗೆ ನಾನು ಹೇಗೆ ಬರುತ್ತೆ, ನನ್ನ ಶಿವನ್ನ ನಾನು ಹೇಗೆ ಆರಾಧನೆ ಮಾಡಬೇಕು ಆ ಥರ ನಾನು ಆ ದೇವ್ರನ್ನ ಆರಾಧನೆ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಈ ಥರ ಎಲ್ಲ ನಾನು ಪೂಜೆ ಮಾಡಿದವಳೇ ಅಲ್ಲ. ಈಗ ನಾನು ಇದನ್ನೆಲ್ಲ ಕಲಿತು ಶಿವನಿಗೋಸ್ಕರ ನಾನು ಪೂಜೆ ಮಾಡ್ತಾ ಇರೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.